ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ 13 ಅಗ್ನಿ ಪರೀಕ್ಷೆ 8th ಎಪಿಸೋಡ್ ನೋಡಿದ್ಮೇಲೆ ಖಂಡಿತವಾಗಿ ನಂಗೆ ಅನಿಸಿದ್ದು ಒಂದೇ, ಇದು ಅಗ್ನಿ ಪರೀಕ್ಷೆ ಶೋ ಅಲ್ಲ, ಬಕೆಟ್ ಶೋ ಅಂತ. ಯಾಕೆಂದ್ರೆ ಒಬ್ರಿಗೆ ನ್ಯಾಯ ಇನ್ನೊಬ್ರಿಗೆ ಅನ್ಯಾಯ ಆಗ್ತಾ ಇದೆ. ಜಡ್ಜಸ್ ಅಂತೂ ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ರೆ, ಆಟಿಟ್ಯೂಡ್ ತೋರಿಸ್ತಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅವ್ರ ಮನೆ ಆಳ ತರ ಟ್ರೀಟ್ ಮಾಡ್ತಾ ಇದಾರೆ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು. ಸರಿನಾ? ಮೇನ್ ಆಗಿ ಇಲ್ಲಿ ಕ್ಲಿಯರ್ ಕಟ್ ಗೊತ್ತಾಗುತ್ತೆ ಒಬ್ರಿಗೆ ನ್ಯಾಯ ಇನ್ನೊಬ್ರಿಗೆ ಅನ್ಯಾಯ ಅಂತ. ಯಾವ ವಿಷಯ ಮಾತಾಡ್ತೀನಿ ಅಂದ್ರೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ 100% ನಿಮ್ಗೆ ಗೊತ್ತಾಗುತ್ತೆ ಏನ್ ನಡೀತದೆ ಅಗ್ನಿ ಪರೀಕ್ಷೆ ಅಂತ. ಇನ್ನೊಂದ್ಸಲ ಈ ಶೋ ಬಗ್ಗೆ ಆಗಿರ್ಬೋದು, ರೂಲ್ಸ್ ಬಗ್ಗೆ ಆಗಿರ್ಬೋದು, ಅವ್ರಿಗೆ ಕ್ಲಾರಿಟಿ ಇಲ್ಲ. ಯಾಕಂದ್ರೆ ಯಾವಾಗ ಬೇಕಾದ್ರೂ ರೂಲ್ಸ್ ಚೇಂಜ್ ಮಾಡ್ತಾರೆ, ಯಾರು ಬೇಕಾದ್ರೂ ಸೇವ್ ಮಾಡ್ತಾರೆ, ಯಾರು ಬೇಕಾದ್ರೂ ಮನೆಗೆ ಕಳಿಸ್ತಾರೆ, ಯಾರಿಗೆ ಬೇಕಾದ್ರೂ ಟಾಸ್ಕ್ ಕೊಡ್ತಾರೆ. ಒಂದೊಂದ್ಸಲ ಅವ್ರ ಟೀಮರೇ ಚೇಂಜ್ ಮಾಡ್ತಾರಂತೆ, ಒಂದೊಂದ್ಸಲ ಬೇರೆ ಟೀಮರೇ ಸೇವ್ ಮಾಡ್ಬೇಕಂತೆ. ಯಾವ ರೀತಿ ಅಂದ್ರೆ ದಿಸ್ ಇಸ್ ದ ಇಮಿಡಿಯೇಟ್ಲಿ ನಮಗೆ ಇವಾಗ ಇವ್ರು ಬೇಕು, ಈ ಕಂಟೆಸ್ಟೆಂಟ್ ಬೇಕು, ಇವ್ರನ್ನ ಸೇವ್ ಮಾಡಬೇಕು, ಇನ್ನೊಬ್ಬರ ಮನೆಗೆ ಹಾಕ್ಬೇಕು, ಇದೇ ಆಗ್ತಾ ಇದೆ. ಅದರಲ್ಲಿ ಎಕ್ಸ್ಪೆಷಲಿ ವಿನಯ್ ಅವರು ಯಾರಿಗೆ ಶ್ರೇಯಸ್ ಅವ್ರಿಗೆ ಗೆಟ್ ಔಟ್ ಅಂತ ಅಂತಾರೆ ನೋಡಿ, ಅದನ್ನ ಕರೆಕ್ಟಾಗಿ ಡಿಫೈನ್ ಮಾಡ್ಕೊಂಡ್ರೆ ಶ್ರೇಯಸ್ ಅವರು ಅದೇ ರೀತಿ ಮಾತಾಡ್ಬೇಕಾಗಿತ್ತು. ನೀವು ಈ ಶೋಗೆ ಸೆಟ್ ಆಗಲ್ಲ, ನಾವು ನಿಮ್ಮನ್ನ ಎಲಿಮಿನೇಟ್ ಮಾಡ್ತಾ ಇದೀವಿ, ಜಸ್ಟ್ ಅಷ್ಟು ಮಾತ್ರನೇ ಹೇಳಕ್ ನಿಮ್ಗೆ ಅಧಿಕಾರ ಇರೋದು. ಗೆಟ್ ಔಟ್ ಅಂತ ಹೇಳಕ್ ಅವಶ್ಯಕ ಅಧಿಕಾರ ಇಲ್ವೇ ಇಲ್ಲ ನಿಮ್ಗೆ. ನಿಮ್ ಮನೆ ಹಾಳಾಡ್ಕೊಂಡಿರ ಅವರು ಗೆಟ್ ಔಟ್ ಅಂತ ಹೇಳಕ್ಕೆ? ಹೇಳಿ, ನೀವು ಜೂರಿಸ್ ಜಡ್ಜಸ್ ಆಗಿದ್ರ ನಾವು ನಿಮ್ಮನ್ನ ಸೆಲೆಕ್ಟ್ ಮಾಡಲ್ಲ, ನೀವು ಇಲ್ಲಿಂದ ಹೊರಗೆ ಹೋಗ್ಬೋದು. ಅದು ಆಟಿಟ್ಯೂಡ್ ತೋರಿಸ್ತಾರೆ. ಗೆಟ್ ಔಟ್ ನಿಮ್ಮ ಮನೆನಾ? ಅದು ನಿಮ್ಮ ಮನೆಗೆ ಬಂದಿದ್ದಾರೆ ಅವ್ರು ಗೆಟ್ ಔಟ್ ಅನ್ನೋಕೆ. ಸ್ವಲ್ಪ ಫಸ್ಟ್ ಆಫ್ ಆಲ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು ಕಲೀರಿ ಅಂತ ನಾನು ಈ ಮೂಲಕ ಹೇಳ್ತೀನಿ. ಇನ್ನು ಸಂಗೀತ ಶೃಂಗೇರಿ ಅಂತ ಅಬ್ಬಾ ಏನು ಓವರ್ ಆಕ್ಟಿಂಗ್ ಅವರು. ಓವರ್ ಆಕ್ಟಿಂಗ್ ಮಾಡಿದಲ್ಲೇ 10th ಸೀಸನ್ ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ಲಿದ್ರೆ ಈಸಿಯಾಗಿ ಗೆಲ್ಬೋದಾಗಿತ್ತು ಸಂಗೀತ ಅವರು. ಅದೇ ಓವರ್ ಆಕ್ಟಿಂಗ್ ಮಾಡಿ ಸೋತಿದ್ರು, ಈಗಲೂ ಅದನ್ನೇ ಮಾಡ್ತಾ ಇದ್ದಾರೆ. ಅಲ್ಲ, ಈ ಅಗ್ನಿ ಪರೀಕ್ಷೆಗೆ, ಈ ಬಿಗ್ ಬಾಸ್ಗೆ ಇದೇ ಬೇಕು, ನಡೀತಾ ಇದೆ. ಎನಿವೇ ಇದೇ ಬೇಕು, ಈ ತರ ಮಾಡೋರೇ ಬೇಕು, ಈ ತರ ಮಾಡೋರೇ ಕರ್ಕೊಂಡ್ಬರ್ತಾರೆ ಅವರು. ಕಲರ್ಸ್ ಅವ್ರು ಆಗಿರ್ಬೋದು, ಯಾವುದೇ ಚಾನಲ್ ಆಗಿರ್ಬೋದು, ಅವ್ರನ್ನೇ ಕರ್ಕೊಂಡ್ಬರ್ತಾರೆ. ಇಲ್ಲಿ ಮೇನ್ ಆಗಿ ನಿಮ್ ಪ್ರಶ್ನೆ ಬರ್ಬೋದು, ಯಾರಿಗೆ ಅನ್ಯಾಯ ಆಗಿದೆ, ಯಾರಿಗೆ ನ್ಯಾಯ ಆಗಿದೆ, ಅದೀಗ ಹೇಳ್ತೀಯ ಗುರು ನೀನು ಅನ್ಯಾಯ ಆಗಿದೆ ಅಂತ. ಖಂಡಿತವಾಗ್ಲೂ ಇಲ್ಲಿ ಶ್ರೇಯಸ್ ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಹೇಮಾಲತಾಗಿರ್ಬೋದು 100% ಅನ್ಯಾಯ ಆಗಿದೆ. ಅದೇ ರಂಜಿತ್ ಅವರಿಗೆ ಫೇವರಿಸಮ್ ಆಗಿದೆ, ಬಕೆಟ್ ಆಗಿದೆ ಅಲ್ಲಿ. ಅದು ಯಾಕೆ, ಏನು, ಯಾವಾಗ, ಯಾವ ಸಮಯದಲ್ಲಿ ಆಯ್ತು ಅಂತ ನಾನು ಕ್ಲಿಯರ್ ಕಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತೀರಾ ಬಟ್ ಲೈಕ್ ಮಾಡ್ತಾ ಇಲ್ಲ. ದಯವಿಟ್ಟು ಅಂಬಲ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ವಿಡಿಯೋನ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಬೇರೆಗೆ ಸಜೆಸ್ಟ್ ಮಾಡುತ್ತೆ. ಒಂದು ಲೈಕ್ ಇಂದ ನನಗೇನು 1 ರೂಪಾಯಿನೋ 10 ರೂಪಾಯಿನೋ ಬರಲ್ಲ, ಜಸ್ಟ್ ವಿಡಿಯೋ ಸಜೆಸ್ಟ್ ಆಗುತ್ತೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಅದೇ ರೀತಿಯಾಗಿ ಹೈ ಬಟನ್ ಇರುತ್ತೆ ಕೆಳಗಡೆ, ಹೈ ಬಟನ್ ಕೂಡ ಕೊಡ್ಬೋದು. ಸರಿನಾ? ಇನ್ನು ವಿಷಯಕ್ಕೆ ಬರ್ತೀನಿ. ಅನ್ಯಾಯ ಅಂತ ಎಲ್ಲ ಹೇಳ್ತಿರಲ್ಲ, ಅನ್ಯಾಯ ಅಂತ ಯಾವ ವಿಷಯದ ಮೇಲೆ ಹೇಳ್ತೀನಿ ಅಂದ್ರೆ, ನಿನ್ನೆ ಎಪಿಸೋಡ್ ರಿವ್ಯೂ ಆಮೇಲೆ ಮಾಡೋಂತೆ ಅನ್ಯಾಯ ಬಗ್ಗೆ ಮಾತಾಡ್ತೀನಿ. ಮೇನ್ ಆಗಿ ಈಗ ಶ್ರೇಯಸ್ ಆಗಿರ್ಬೋದು, ಹೇಮಲತಾ ಆಗಿರ್ಬೋದು, ಮತ್ತೆ ನಮ್ಮ ಅಭಿಷೇಕ್ ಆಗಿರ್ಬೋದು, ಇವ್ರು 3 ಜನಕ್ಕೆ ಅನ್ಯಾಯ ಆಗಿದೆ. ಯಾವ ರೀತಿ ಅಂದ್ರೆ, ನೀವು ಒಂದ್ಸಲ ನಿನ್ನೆ ರಾಜೀವ್ ಗೋಂಡಿ ಸ್ಟೇಜ್ ಮೇಲೆ ಬರ್ತಾರೆ, ಅದೇ ರೀತಿಯಾಗಿ ಅವ್ರು ಕೂಡ 3 ಜನ ಕರೀತಾರೆ. 3 ಜನ ಕರೆದಾಗ ಒಬ್ಬೊಬ್ರಿಗೆ ಒಂದೊಂದು ಕೊಡ್ತಾರೆ. ಇಶಾ ನವೀನ್ ಆಗಿರ್ಬೋದು, ಶ್ರೇಯಸ್ ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು. ಏನಂತ, ಇವರು ಈ ಕಾರಣಕ್ಕೆ ಸೆಟ್ ಆಗಲ್ಲ ಅಂತ. ಅವ್ರು ಕೊಟ್ಟಿದ್ ರೀಸನ್ಸ್ ಫುಲ್ ಪರ್ಫೆಕ್ಟ್ 100% ಏನಿರ್ಲಿಲ್ಲ ಗುರು ಅಲ್ಲಿ. ಅವ್ರು ಹೇಳಿದ್ದು ಅದನ್ನೇ, ನಿನ್ನೆ ಹೇಮಲತಾ ಹೇಳಿದ್ರಲ್ಲ ಅವ್ರು ಹೇಳಿದ್ದು ಅದನ್ನೇ. ಸಪ್ರೇಟ್ ಆಗಿ ಇವ್ರೇನು ಜಡ್ಜ್ಮೆಂಟ್ ಆಗಿ, ಆರ್ಗ್ಯುಮೆಂಟ್ ಆಗಿ, ಡಿಬೇಟ್ ಆಗಿ ನಾನೇ ಕರೆಕ್ಟ್ ಇವೇ ಕರೆಕ್ಟ್ ಅಂತ ಏನು ಹೇಳಿಲ್ಲ ಅವರು. ನಿನ್ನೆ ಹೇಮಲತಾ ಅವ್ರಿಗೆ ಮಾತಾಡಕ್ಕೆ ಅವಕಾಶನ ಮಾಡ್ಕೊಡ್ಲಿಲ್ಲ ಗುರು ಇವರು ಜಡ್ಜಸ್ಗಳು. ವಿನಯ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಶ್ರುತಿ ಮೇಡಮ್ ಆಗಿರ್ಬೋದು, ಚಂದನ್ ಶೆಟ್ಟಿ ಅವ್ರು ಆಗಿರ್ಬೋದು, ಎಕ್ಸ್ಪೆಷಲಿ ನಮ್ಮ ಬಕೆಟ್ ರಾಜ್ ಇದಾರಲ್ಲ ನಿರಂಜನ್ ದೇಶಪಾಂಡೆ, ಅವ್ರಂತ ಅವಕಾಶನ ಮಾಡ್ಕೊಡ್ಲಿಲ್ಲ. ಇವರು ಅದೇ ರಂಜಿತ್ ಗುಂಡಿ ರೀಸನ್ಸ್ ಹೇಳಿದಾಗ ಸ್ಮೈಲ್ ಮಾಡ್ತೀರಾ, ನಗ್ತಾ ಇರ್ತೀರಾ. ಅದೇ ನಿನ್ನ ಅವ್ರು ಅದೇ ರೀಸನ್ಸ್ ಕೊಟ್ಟಿದ್ರು. ಇವಾಗ ನೀವು ಅದೇ ಇವರು ರಂಜಿತ್ ಅವರು ಅಭಿಷೇಕ್ಗೆ ಗೋಲ್ಡ್ ಕೊಟ್ಟಿರ್ತಾರೆ, ಇಲ್ಲಿ ತಂದ ನಿಲ್ಲಿಸ್ತಾರೆ ವೀಕ್ ಅಂತ. ನಿನ್ನ ಅದನ್ನ ಮಾಡಿದವರು ಯಾರು? ಹೇಮಲತಾ ಅವರು. ಓಕೆ, ನಿಮ್ ರೂಲ್ಸ್ ಪ್ರಕಾರ ಸೆಟ್ ಆಗಲ್ಲ, ಮನೆ ಕಳಿಸಿ, ಇಲ್ಲ ಅಂತ ಹೇಳಲ್ಲ. ಬಟ್ ನೀವೇನ್ ಮಾಡ್ತೀರಾ, ಅವ್ರಿಗೇನೋ ಆ ರೀತಿ ಟ್ರೀಟ್ ಮಾಡಿದ್ರಿ, ಇವ್ರಿಗೇನೋ ನೀವು ಚೆನ್ನಾಗಿ ಡಿಬೇಟ್ ಮಾಡ್ತೀರಾ, ಸ್ಮೈಲ್ ಮಾಡ್ತೀರಾ, ನಗ್ತೀರಾ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರೆ, ಇಲ್ಲಿ ಕ್ಲಿಯರ್ ಕಟ್ ಆಗಿ ಇದು ಅಗ್ನಿ ಪರೀಕ್ಷೆ ಶೋ ಅಲ್ಲ, ಬಕೆಟ್ ಶೋ ಅಂತ ಕ್ಲಿಯರ್ ಕಟ್ ಗೊತ್ತಾಗ್ತಾ ಇದೆ. ಒಬ್ರಿಗೂ ಇನ್ನೊಂದು ನ್ಯಾಯ, ಇನ್ನೊಬ್ರಿಗೆ ಅನ್ಯಾಯ.
ಅದು ಆಯ್ತು ಸರಿನಾ. ನಿನ್ನೆ ಅನನ್ಯ ಮತ್ತು ಹೇಮಲತ್ ಅವ್ರು ಇಬ್ರಿದ್ರು. ಕೊನೆಯಾಗ ಅವ್ರು ಏನಂದ್ರೆ ಹೇಳಿ, ಹೇಮಲತ್ ಅವರು ನಾನು ಕ್ವಿಟ್ ಆಗ್ತೀನಿ, ನಾನು ಇರಲ್ಲ, ನಾನು ಹೋಗ್ತೀನಿ ಅಂದ್ರು. ಇದಕ್ಕೆ ಒಬ್ಬೊಬ್ಬೊಬ್ಬ ವಿನಯ್ ಗೌಡ ಅವ್ರು ನೋಡ್ಬೇಕಾಗಿತ್ತು. ಏನಂತ ಹೇಳಿ, ನಾವು ನಿಮ್ಗೆ 4 ಸ್ಟಾರ್ ಕೊಟ್ಟಿದ್ವಿ, ನಾವು ನಿಮ್ಗೆ ಸಪೋರ್ಟ್ ಮಾಡಿದ್ವಿ, ನಾವು ಅದನ್ನೆಲ್ಲ ಇದು ಮಾಡಿದ್ವಿ, ನೀವು ಇಷ್ಟು ಬೇಗ ಹೋಗ್ತೀರ ಅಂತ ಅನ್ಕೊಂಡಿರ್ಲಿಲ್ಲ. ಶ್ರುತಿ ಮೇಡಮ್ ಅವರಂತೂ ಇನ್ನೂ ಓವರ್ ಆಕ್ಟಿಂಗ್ ಮಾಡಿದ್ರು. ಮತ್ತೆ ಇವತ್ತೇನಾಗಿತ್ತು, ಇವತ್ತೇನಂದ್ರು, ಅವ್ರಿಬ್ರು ಟಾಸ್ಕ್ ಆಡ್ತಾರೆ. ಯಾರಾದ್ರು ಶ್ರೇಯಶ್ ಮತ್ತೆ ಅಭಿಷೇಕ್ ಇಬ್ರು ಟಾಸ್ಕ್ ಆಡ್ತಾರೆ. ಆ ಟಾಸ್ಕ್ ಅಲ್ಲಿ ಒಬ್ರಿಗೊಬ್ರು ಡಿಬೇಟ್ ಮಾಡ್ಕೊಂತಾರೆ. ನಿನ್ನೆ ಮೊನ್ನೆ ಪ್ರಿಯಾಂಕಾ ಮತ್ತೆ ಇನ್ನೊಬ್ರು ಯಾರಪ್ಪ ಸುಷ್ಮಿತಾ ಆಗಿದ್ದು ಅದನ್ನೇ. ಅವ್ರು ಡಿಬೇಟ್ ಮಾಡಿದಾಗ ಏನೋ ಒಂದು ಡಿಸಿಷನ್ ತಗೊಂಡು ಒಬ್ರು ಮನೆಗೆ ಕಳಿಸ್ತಾರೆ. ನೀವು ಅದೇ ರೀತಿಯಾಗಿ ಇವತ್ತು ಯಾಕೆ ಆ ಡಿಸಿಷನ್ ತಗೊಳಲ್ಲ ನೀವು? ಅವರಿಬ್ರು ಆರ್ಗ್ಯುಮೆಂಟ್ ಆದ್ಮೇಲೆ, ಇಬ್ರು ಆರ್ಗ್ಯುಮೆಂಟ್ ಆದಾಗ ಸರಿ ನಾನು ಕ್ವಿಟ್ ಮಾಡ್ತೀನಿ, ಅವ್ರನ್ನ ಆಟ ಆಡಿಸಿ ಅವ್ರನ್ನ ಮುಂದುವರ್ಸಿ ಅಂತ ಹೇಳ್ತಾರೆ. ಅವಾಗ ಏನಾಗಿತ್ತು ನಿಮ್ಗೆ? ನಿನ್ನ ಅದೇ ಹೇಮಲತ್ ಅವರು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಿಂದ ನಾನು ಹೋಗ್ತೀನಿ ಅಂದಾಗ ಇನ್ನೊಬ್ರಿಗೆ ಅನನ್ಯವ್ರಿಗೆ ಅವಕಾಶ ಕೊಡ್ತೀರಾ. ಇಲ್ಲಿ ಅದೇ ಶ್ರೇಯಶ್ ಅವ್ರು ನಾನು ಹೋಗ್ತೀನಿ, ಅಭಿಷೇಕ್ಗೆ ಅವಕಾಶ ಕೊಡಿ ಅಂದಾಗ ಅವಕಾಶ ಕೊಡಲ್ಲ ನೀವು. ಇದೇ ತಾನೇ ನ್ಯಾಯ ಅನ್ಯಾಯ ಅಂದ್ರೆ. ಆ ರಂಜಿತ್ ಮತ್ತೆ ಹೇಮಲತ್ ವಿಷಯ ಆಗಿದ್ದು ಅದೇ, ಈಗ ಶ್ರೇಯಸ್ ಅಭಿಷೇಕ್ ವಿಷಯ ಆಗಿದ್ದು ಅದೇ. ಕ್ಲಿಯರ್ ಕಟ್ ಆಗಿ ಹೋಗ್ತಾ ಇದೆ ಗುರು. ಸುಮ್ಮನೆ ಏನಂದ್ರೆ ಎಪಿಸೋಡ್ ನಡೆಸಬೇಕು, ನಡೆಸ್ತಾರೆ. ಮೇನ್ ಆಗಿ ಏನ್ ಗೊತ್ತಾ, ಅವ್ರು ಆಲ್ರೆಡಿ ಫಿಕ್ಸ್ ಆಗಿದ್ದಾರೆ ಹಿಂದಿಂತಾರೆ ಅಂತ. 19 ಜನಕ್ಕೆ ವೋಟ್ ಅಪ್ ಮಾಡ್ಬೇಕು ನಾವೀಗ. ನಮ್ಗೆ ಫೇವರೇಟ್ ಆದ್ರಂತ ಒಂದು ವಿಷಯ ಗೊತ್ತಾ, ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಅಗ್ನಿ ಪರೀಕ್ಷೆ ಒಂದು ಸ್ವಲ್ಪ ಸ್ಲೋ ಆಗ್ತಾ ಇದೆ, ತುಂಬಾ ಜನ ನೋಡ್ತಾ ಇಲ್ಲ. ಅದ್ರಲ್ಲಿ ಹುಡ್ಕೊಂಡೋಗಿ ವೋಟ್ ಹಾಕ್ಬೇಕಂದ್ರೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ. ಬಿಗ್ ಬಾಸ್ಗೆ ಯಾರು ಬೇಕು ಏನ್ ಬೇಕು ಅನ್ನೋದು ಸೆಲೆಕ್ಟ್ ಮಾಡ್ಕೊಂತಾರೆ. ಐ ಥಿಂಕ್ ನನ್ಗನ್ಸುತ್ತೆ ವೋಟಿಂಗ್ ಕನ್ಸಿಡರ್ ಮಾಡ್ತಾರ, ನೋಡ್ಬೇಕು. ಇನ್ನು ಎಪಿಸೋಡ್ಗಳು ಕಂಟಿನ್ಯೂ ಆದಂಗೆಲ್ಲ ಏನಾದ್ರು ಜನಗಳ ಹೈಪ್ ಕ್ರಿಯೇಟ್ ಮಾಡಿ ಅದ್ರ ಮೇಲೆ ವೋಟ್ ಏನಾದ್ರು ಹಾಕಿದ್ರು ಹಾಕ್ಬೋದು. ಇಲ್ಲಾಂದ್ರೆ 100% ವೋಟ್ ಮೇಲೆ ಡಿಸೈಡ್ ಆಗೇ ಆಗಲ್ಲ ಗುರು, ಇದಂತೂ ಪಕ್ಕ. ನಂಗೆ ಅನ್ಸಿದ್ದು ಅದೇ ರಂಜಿತ್ ಗುಂಡಿ ಅವ್ರು ಇನ್ನೂ ಅಷ್ಟೇನೆ. ನಿನ್ನ ಗೆದ್ದಾದ್ಮೇಲೆ ಸೋತ್ಮೇಲೆ ಅವ್ರ ಆರ್ಗ್ಯುಮೆಂಟೇ ಇರಲ್ಲ. ನೀವು ಅದೇ ರೀತಿ ಇವ್ರನ್ನ ನಿಲ್ಲಿಸ್ಬೇಕಾಗಿತ್ತಲ್ಲ. ಅಲ್ಲಿ ನೀವು ಕರೆಕ್ಟಾಗಿ ಡಿಬೇಟ್ ಮಾಡ್ಕೊಂಡಿಲ್ಲ, ನೀವು ಕರೆಕ್ಟಾಗಿ ಆರ್ಗ್ಯುಮೆಂಟ್ ಮಾಡ್ಕೊಂಡಿಲ್ಲ. ರಂಜಿತ್ ಗುಂಡಿ ಅವ್ರಿಗೂ ನೀವು ಅದ್ರಲ್ಲಿ ಹೋಗ್ಬೇಕು. ಇವ್ರ ಮೇಲೆ ಒಂದು ಲೈಟ್ ಆಗಿ ಏನಪ್ಪ ನಿರಂಜನ್ ದೇಶಪಾಂಡೆ ಎಲ್ಲಿದೆ ಗುರು ನೀನು? ನಿನ್ನೆ ಎಪಿಸೋಡಲ್ಲಿ ಇದ್ರ ನೀವು ಹೋಗಿ ನೀವು ಕೇಳಬಹುದಾಗಿತ್ತಲ್ಲ. ಅವ್ರು ಹೇಮಲತಾಗ ಯಾವ ರೀತಿಯಾದ 4 ಜನ ನಿಲ್ಸಿದ್ರು, ನೀವು ಹೋಗಿ ನಿಲ್ಸ್ಬೇಕಾಗಿತ್ತು. ಅವರೇ ಸಖತ್ತಾಗಿ ಏನೋ ರೀಸನ್ಸ್ ಕೊಟ್ಟಿದ್ರ, ಸಖತ್ತಾಗಿ ಡಿಬೇಟ್ ಮಾಡಿದ್ರ, ಸಖತ್ತಾಗಿ ಆರ್ಗ್ಯುಮೆಂಟ್ ಮಾಡಿದ್ರ. ಅವ್ರು ಮಾಡಿದ್ದು ಅದನ್ನೇ, ಹೇಮಲತಾ ಮಾಡಿದ್ದು ಅವ್ರನ್ನೇ. ಕೊನೆಗೆ ಇವ್ರನ್ನ ಮನೆ ಕಳಿಸ್ರಿ, ಹೇಮಲತಾ ಅವ್ರನ್ನ ಇವ್ನ ಉಳಿಸ್ಕೊಂಡ್ರಿ. ಗೊತ್ತಿಲ್ಲ ರೀಸನ್ಸ್ ಏನೋ ಗೊತ್ತಿಲ್ಲ. ಅದೇ ರೀತಿಯಾಗಿ ಅವ್ರು ಕ್ವಿಟ್ ಆಗ್ತಾನೆ. ಸರಿ ನೀವು ಹೋಗಿ ಅವ್ರಿಗೆ ಅವಕಾಶ ಇರುತ್ತೆ ಅನನ್ಯ ಪಾಂಡ್ಯರ್ಗೆ ಅಂತ ಹೇಳಿದ್ರಿ. ಇವಾಗ ನೋಡಿದ್ರೆ ಇಬ್ರು ಟಾಸ್ಕ್ ಆಡ್ತಾರೆ, ಶಾಕ್ ತಗೊಂತಾರೆ, ಎಲ್ಲ ಸಣ್ಣ ಪುಟ್ಟ ಆರ್ಗ್ಯುಮೆಂಟ್ಗಳು ನಡೆಯುತ್ತೆ. ಕೊನೆಗೆ ನಾವು ಇಬ್ಬರನ್ನೂ ಮನೆ ಕಳಿಸ್ತೀವಿ, ಗೆಟ್ ಔಟ್ ಅಂತ ಬೇರೆ ಅಂತೀರಾ. ಇದು ಯಾವ ನ್ಯಾಯ ಗುರು ಇದು? ಜಡ್ಜಸ್ಗಳಾದಾಗ ಕರೆಕ್ಟಾಗಿ ಸ್ವಲ್ಪ ಜಡ್ಜ್ಮೆಂಟ್ ಮಾಡೋದಕ್ಕೆ ಕಲೀರಿ. ತುಂಬ ಅಂದರೆ ತುಂಬ ಫೇಕ್ ಅನ್ನೋ ಥರ, ತೀರಾ ಫೇಕ್ ಅನ್ನೋ ಥರ ಮಾಡಬೇಡಿ. ಅಟ್ಲೀಸ್ಟ್ ಒಂದು ಸ್ವಲ್ಪ ಜನಗಳಿಗೆ ನಂಬಿಕೆ ಬರೋ ಥರ ಆದ್ರೂ ಶೋ ಬಂದರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಎಕ್ಸಾಂಪಲ್, ಇನ್ನು ಅದಾದ್ಮೇಲೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡ್ಕೊತಾರೆ. ಇನ್ನು ಜಡ್ಜಸ್ಗಳ ಓವರ್ ಆಕ್ಟಿಂಗ್ ಸಖತ್ತಾಗಿತ್ತು ಗುರು, ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ರು, ಹೆವಿ ಓವರ್ ಆಕ್ಟಿಂಗು. ಅದಾದ್ಮೇಲೆ ಟಾಸ್ಕ್ ಆಡೋಣ ಅಂತ ಬಂದರೆ, ಆ ಟಾಸ್ಕ್ ವಿಕೆಟ್ ಟು ಬಾಲ್ ಅಂತ, ಆ ಟಾಸ್ಕ್ ಮೇಲೆ ಎಸ್ಪೆಷಲಿ ನಮ್ಮ ಡಾಕ್ಟರ್ ಸುಷ್ಮಿತನ ಸಖತ್ತಾಗಿ ಆಡಿದ್ರು ಗುರು, ಸೂಪರ್ ಆಗಿ ಆಡಿದ್ರು. ಆಕ್ಚುಲಿ ಅಲ್ಲಿರೋ ಕಂಟೆಸ್ಟೆಂಟ್ಗಳಿಗೆ ಅವ್ರಿಗೆ ಬಂದಾಗ ಅವ್ರ ಫೈಟ್ ಕೊಟ್ಟು ಅವ್ರಿಗೆ ಟಾಸ್ಕ್ ಆಡಿದಾಗ ಸೂಪರ್ ಆಗಿ ಆಡಿದ್ರು, ಒಳ್ಳೆ ಇದು ಕೊಟ್ಟರು. ಕೊನೆಗೆ ಸಂಗೀತ ಟೀಮ್ ಅವ್ರು ಗೆಲ್ತಾರೆ. ಸಂಗೀತ ಟೀಮ್ ಅವರು 100 ಪಾಯಿಂಟ್ಸ್ ಗಳಿಸ್ತಾರೆ. ವಿನಯ್ ಗೌಡ ಟೀಮ್ ಅವರು 100 ಪಾಯಿಂಟ್ ಗಳಿಸ್ತಾರೆ. ಮತ್ತು ಚಂದನ್ ಶೆಟ್ಟಿ ಮತ್ತು ಶ್ರುತಿ ಮೇಡಮ್ ಅವ್ರ ಟೀಮು 0-0 ಆಗಿದೆ. ಮಾಡ್ರ ಮಂಜ ಪರವಾಗಿಲ್ಲ, ಸಖತ್ತಾಗೆ ಟಾಸ್ಕ್ ಆಡಿದ್ರು. ಅದಾದ್ಮೇಲೆ ಆ ಟಾಸ್ಕ್ ಅಲ್ಲಿ ಇವರು ಸೋಲ್ತಾರೆ. ಗೋಂಡಿ ಟಾಸ್ಕ್ ಅವರ ಸೋಲ್ತಾರೆ. ಈಶಾನ್ ನವೀನ ಮತ್ತು ಧನುಷ್ ಮಂಜುನಾಥ್ ಅವರು ಬಾಲ್ನ ಇದು ಮಾಡಿ ಆ ಆಡೋ ಟಾಸ್ಕ್ ಅಲ್ಲಿ ಎಲ್ಲೋ ಸ್ವಲ್ಪ ಎಡುತ್ತಾರೆ. ಪ್ರಿಯಾಂಕಾ ಮತ್ತೆ ಲಿಖಿತ್ ಅವ್ರು ಗೆಲ್ತಾರೆ, ಸಖತ್ತಾಗಿ ಆಟ ಆಡ್ತಾರೆ. ಒಳ್ಳೆ ನಿನ್ನೆ ಟಾಸ್ಕ್ಗಳು ಸಖತ್ತಾಗಿತ್ತು ಗುರು. ಈ ಅನ್ಯಾಯ ಆಯ್ತು ಅನ್ನೋದೊಂದು ಬಿಟ್ರೆ ಇನ್ನೊಂದು ವಿಷಯ ಎಲ್ಲ ಸೂಪರ್ ಆಗಾಯ್ತು, ಸೂಪರ್ ಆಗಿ ನಡೀತು ಕೂಡ ಎಪಿಸೋಡ್ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಇಲ್ಲಿ ಮೇನ್ ಆಗಿ ಲಕ್ಷ್ಮೀ ಗೌಡ ಅವ್ರು ಬರ್ತಾರೆ. ಲಕ್ಷ್ಮೀ ಗೌಡ ಬಂದು ಯಾರನ್ನ ಸೆಲೆಕ್ಟ್ ಮಾಡಬೇಕು ಯಾರನ್ನ ಸೆಲೆಕ್ಟ್ ಮಾಡಬಾರ್ದು ಅಂತ ತಗೊಂಡಾಗ ಮೇನ್ ಆಗಿ ಏನಂದ್ರೆ ನಮ್ಮ ರತ್ನಮ್ಮ ಅಜ್ಜಿನ ಅವ್ರನ್ನ ಇಗ್ನೋರ್ ಮಾಡ್ತಾರೆ. ಇವರು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ, ಹಾಕಕ್ಕಾಗಲ್ಲ ಅಂತ. ಅವರು ಟೀಮ್ ಲೀಡರ್ ಆಗಿ ಕ್ಯಾಪ್ಟನ್ ಆಗಿ ಅವರು ತಗೊಂಡಿರೋ ನಿರ್ಧಾರ ಸರಿ ಇದೆ ಅನ್ಸುತ್ತೆ. ಅಜ್ಜಿ ಪ್ರತಿ ಸಲ ನಾನು ವ್ಯಾಯಾಮ ಮಾಡ್ತೀನಿ, ನಾನು ಇದು ಮಾಡ್ತೀನಿ, ನಾನು ಏನಂತೀವಿ ಎಕ್ಸಸೈಸಸ್ ಮಾಡ್ತೀನಿ, ನಾನು ಆ ರೀತಿ ಇದೆ ಅಂತ ಹೇಳ್ತಾರೆ. ಬಟ್ ಒಂದು ಅವಕಾಶ ಕೊಟ್ಟು ನೋಡಬೇಕಾಗಿತ್ತು.
ನೆಕ್ಸ್ಟ್ ಟಾಸ್ಕ್ಗಳು ಏನಾದರೂ ಅವಕಾಶ ಕೊಡ್ತಾರೋ ಏನೋ ಗೊತ್ತಿಲ್ಲ. ಅದೇ ರೀತಿಯಾಗಿ ಲಕ್ಷ್ಮೀಗೌಡ ಅವರು ಕೂಡ ಹೇಳ್ತಾರೆ ನಾನು ಮುಂದಿನ ಟಾಸ್ಕ್ ಹೋಗ್ತೀನಿ, ನಾನು ಆವಾಗ ನೋಡ್ತೀನಿ ಅಂತ. ರೋಶಿನಿ ಅಲ್ಲ ಇವರು ಸ್ನೇಹ ಕೂಡ ಹೇಳ್ತಾರೆ, ಸ್ನೇಹ ಅವರು ಕೂಡ ಹೇಳ್ತಾರೆ ನಾನು ಆಡಬೇಕಾಗಿತ್ತು, ನಾನು ಆಡಬೇಕು, ನನಗೆ ಯಾಕೆ ಕೊಡಲ್ಲ ಹಾಗೆ ಈಗ ಅಂತ ಆರ್ಗ್ಯುಮೆಂಟ್ ನಡೀತೆ. ತುಂಬ ಹೀಟ್ ಆರ್ಗ್ಯುಮೆಂಟ್ ನಡೀತೆ ಗುರು, ತುಂಬ ಚೆನ್ನಾಗಿ ಆರ್ಗ್ಯುಮೆಂಟ್ ಎಲ್ಲ ಮಾಡ್ತಾರೆ, ಕೊನೆಗೆ ಇದಾಗ್ತಾರೆ. ಇನ್ನು ಗೋಂಡಿ ಟೀಮಲ್ಲಿ ಬಂದ್ಬಿಟ್ಟು ಈಶಾನ್ ಅಭಿನ ಧನುಷ್ ಅವ್ರು ಆಡ್ತಾರೆ. ಗೋಂಡಿ ಅವ್ರು ನಾನೇ ಆಡಲ್ಲ, ನಾನು ವೀಕ್ ಇದ್ದೀನಿ, ಮಜಾಸ್ ಇಲ್ಲ, ಮತ್ತೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ. ಯಾಕೆ ಅವ್ರನ್ನ ಕಳ್ಸೋಕ್ಕಾಗಲ್ವ ಇವತ್ತು? ಜಡ್ಜಸ್ಗಳು ಏನು ಮಾಡ್ತಾರೆ ಗುರು ನೀವು ಅಲ್ವಾ? ಅದೇ ರೀತಿಯಾಗಿ ಇವರು ರೋಶಿನಿ ಅವರು ಕೂಡ ಹೇಳ್ತಾರೆ ಇದು ಆಗುತ್ತೆ ಆಗಲ್ಲ ಅಂತ ಏನೋ ಒಂದು ರೀಸನ್ಸ್ ಕೊಟ್ಟು ಅವ್ರನ್ನ ಕುಂದಿರ್ಸ್ತಾರೆ, ಅವ್ರಿಗೂ ಆಟ ಆಡಲ್ಲ. ಯಾಕೆ ಅಂದರೆ ಅವರು ಡಿಬೇಟ್ ಮಾಡ್ಕೊಳೇ ಆಗಲ್ಲ, ಅವ್ರು ನಗ್ತಾ ಇರ್ತಾರೆ. ನಿಮ್ಮ ಹತ್ರ ನಾನು ಏನು ಮಾತಾಡಲಿ, ಈ ರೀತಿ ಡಿಪ್ಲೊಮ್ಯಾಟಿಕ್ ಆನ್ಸರ್ ಕೊಡ್ತಾ ಇದ್ರೆ ನಾನು ಏನು ಮಾತಾಡಲಿ ಅಂತ ಅವರೇನೆ ಹೇಳ್ತಾರೆ. ಆ ರೀತಿ ಇತ್ತು ನಿನ್ನೆ ಕತೆ ಎಪಿಸೋಡಲ್ಲಿ. ಇನ್ನು ಬಾಲ್ ಟಾಸ್ಕಲ್ಲಂತ ಸೂಪರಾಗಿ ಆಡ್ತಾರೆ. 5 ಬಾಲಲ್ಲಿ ಇವರು ಒಂದು ಎಕ್ಸ್ಟ್ರಾ ಹಾಕ್ತಾರೆ, ಈಕ್ವಲ್ ಆಗಿತ್ತು. ಬಟ್ ಯಾರು ಸಂಗೀತ ಟೀಮಲ್ಲಿ ಮಾಡ್ರನ್ ಮಂಜ ಮತ್ತು ಇನ್ನೊಬ್ರು ಯಾರಪ್ಪ, ಮಾಡ್ರನ್ ಮಂಜ ಮತ್ತು ದೀಪಕ್ ರಾಜ ಅವರಿಬ್ಬರು ಚೆನ್ನಾಗಿ ಆಡ್ತಾರೆ, ಗೆಲ್ತಾರೆ ಕೊನೆಗೆ ಟಾಸ್ಕು. ಮತ್ತು ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ನಿಮಗೆ ಏನು ಅನಿಸ್ತು, ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ. ತುಂಬ ಈಸಿಯಾಗಿ ಕುಮಾರಿ ಆಗಿರ್ಬೋದು, ಕೆಲವು ಕಂಟೆಸ್ಟೆಂಟ್ಗಳು ಹೌದು ನಾನು ಆಡಲ್ಲ, ನಾನು ಇದು ಒಪ್ಕೊಳಲ್ಲ, ನನಗಿಲ್ಲ ಅಂತೆಲ್ಲ ಹೇಳ್ತಾರೆ. ಇದು ಅಷ್ಟೇನು ಹಿಟ್ಟಾಯ್ತಾ ಅಂದರೆ ನೋವೇ ಬೇರೆ ಇವೇ ಆಯಿತು. ಇನ್ನೂ ಮುಂದಿನ ಈ ಸೀಸನ್ ಯಾವ ರೀತಿ ತೊಗೊಂಡ್ಬರ್ತಾರೆ ಅಂತ ಗೊತ್ತಿಲ್ಲ. ಎಕ್ಸ್ಪೆಷಲಿ ನಿನ್ನೆ ಆಗಿದ್ದು ಟಾಸ್ಕ್ಗಳಂತೂ ಸೂಪರಾಗಿ ನಡೀತಾ ಇತ್ತು, ಸಖತ್ತಾಗಿ ಕೂಡ ಆಡಿದರು. ಅದಾದಮೇಲೆ ಇವತ್ತಿನ ಎಪಿಸೋಡ್ ನೋಡಬೇಕು ಏನಾಗುತ್ತೆ ಅಂತ. ಎಕ್ಸ್ಪೆಷಲಿ ಇವತ್ತು ನೈಟ್ ಬರೋ ಎಪಿಸೋಡ್ ಇದೇ ಆಗಿರುತ್ತೆ. ಸೂಪರ್ ಆಗಿತ್ತು, ಆರ್ಗ್ಯುಮೆಂಟ್ಗಳು ಚೆನ್ನಾಗಿದ್ದು, ಎಲ್ಲನೂ ಚೆನ್ನಾಗಿತ್ತು. ಒಂದು ವಿಷಯದಲ್ಲಿ ಇದಾಯಿತು, ಬಟ್ ಅವ್ರು ಕವರ್ ಫಿಕ್ಸ್ ಆಗ್ಬಿಡ್ತಾರೆ ಯಾಕೆ ಏನು ಎತ್ತ ಅಂತ. ಇದೇ ನಡೀತಾ ಇತ್ತು ನಿನ್ನೆ ಎಪಿಸೋಡಲ್ಲಿ. ಮತ್ತು ನಿಮಗೆ ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ಏನು ಅಂತ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಇವರು ಹೇಳುವ ರೀತಿ ಒಂದಿನಕ್ಕೆ ಒಂದೇ ಓಟು ಜಿಯೋ ಹಾಟ್‌ಸ್ಟಾರಲ್ಲಿ ಹೋಗಿ ನೀವು ಯಾರಾದರೂ ವೋಟ್ ಮಾಡ್ತೀರಾ ಕಮೆಂಟ್ ಮಾಡಿ, ಮಿಸ್ ಮಾಡ್ದಾನೆ. ಖಂಡಿತವಲ್ಲ ವೋಟಿಂಗ್ ಅನಾಲಿಸಿಸ್ ಕೂಡ ಬರುತ್ತೆ, ಮಾತಾಡ್ತೀನಿ ಅದ್ರ ಬಗ್ಗೆ. ಅನ್ಅಫಿಷಿಯಲ್ ವೋಟಿಂಗ್ ರಿಸಲ್ಟ್ ಆಗಿರುತ್ತೆ, ಅದು ಗಮನ ಇಟ್ಟು ಕೇಳಿ. ಸಾಯಂಕಾಲ ವಿಡಿಯೋ ಬರುತ್ತೆ, ಯಾರು ಟಾಪಲ್ಲಿ ಇದ್ದಾರೆ ಯಾರು ಬಾಟಮಲ್ಲಿ ಇದ್ದಾರೆ ಅಂತ. ನನಗೆ ಅನಿಸುತ್ತೆ ತುಂಬ ಜನ ವೋಟ್ ಮಾಡೋದೇ ಡೌಟ್ ಗುರು, ಏನು ಗುರು ಹೇಳ್ದಂತ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ